ಮೊನ್ನೆ ಚಿತ್ರದುರ್ಗದ ಹಿರಿಯೂರು ಬಳಿ ಸಂಭವಿಸಿದಂತಹ ಘೋರಾತಿ ಘೋರ ದುರಂತಕ್ಕೆ ಸಂಬಂಧಪಟ್ಟಂತೆ ಸಾವು ಗೆದ್ದವರ ಕತೆ, ಅವರಿಗೆ ಬದುಕುಳಿಯೋದಕ್ಕೆ ಎಷ್ಟು ಸೆಕೆಂಡ್ಸ್ ಇತ್ತು, ತಮ್ಮ ಜೊತೆಗಿದ್ದವರನ್ನು ಯಾಕೆ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ, ದುರಂತದ ಭೀಕರತೆ ಎಷ್ಟಿತ್ತು, ಹೇಗಿತ್ತು ಅನ್ನೋದನ್ನ ಗಾಯಾಳು ಗಗನಶ್ರೀ ಹೇಳ್ಕೊಂಡಿದ್ದಾರೆ. ಜಂಪ್ ಮಾಡಿ ಕೆಳಗೆ ಬರೋಷ್ಟೊತ್ತಿಗೆನೆ ಬೆಂಕಿ ಹೊತ್ಕೊಂಡ್ಬಿಡ್ತು. ಗೋಕರ್ಣಕ್ಕೆ ಹೋಗಿ ಕೊನೆಗೆ ರಶ್ಮಿ ಮನೆಗೆ ಹೋಗೋದು ನಮ್ಮ ಪ್ಲಾನ್ ಆಗಿತ್ತು. ನಮ್ಮ ಪ್ಲಾನ್ ಇದು. ಬಸ್ನಿಂದ ಹೊರಬಂದು ನಾವು ಕಿರ್ಚಾಡಿದ್ವಿ ಸಹಾಯಕ್ಕೋಸ್ಕರ, ಆಮೇಲೆ ನೋವಿಂದ. ಅಷ್ಟೊತ್ತಿಗಾಗಲೇ ನೋಡ್ತಾ ಇದ್ದ ಹಾಗೆ ಇಡೀ ಬಸ್ಗೆ ಬೆಂಕಿ ಹೊತ್ಕೊಂಡು ಬಿಡ್ತು ಅಂತ ಪಾಪ ಘಟನೆಯ ಕರಾಳತೆಯನ್ನು ಮತ್ತಿದೊಂದು ದುಸ್ವಪ್ನ ಎಂದಿಗೂ ಕೂಡ ಅದನ್ನು ಹೇಳ್ಕೊಂಡಿದ್ದಾರೆ. ಬಸ್ನಿಂದ ಇವರು ಹೇಗೆ ಉಳಿದ್ರು, ಬಸ್ ಮೇಲೆ ಗೂಡ್ಸ್ ಇದ್ದಿದ್ದಕ್ಕೆ ಬೆಂಕಿ ಬೇಗ ವ್ಯಾಪಿಸ್ತು ಅಂತೆಲ್ಲ ತಮ್ಮ ಅನುಭವಕ್ಕೆ ಬಂದಂತಹ ಅಷ್ಟೂ ವಿಚಾರಗಳನ್ನು ಹೇಳ್ಕೊಂಡಿದ್ದಾರೆ. ಅವ್ರಿಗೂ ಸುಮಾರು ಪೆಟ್ಟಾಗಿದೆ. ನೀವು ನೋಡ್ತಾ ಇದ್ದೀರಾ ಅವ್ರ ಪರಿಸ್ಥಿತಿ ಹೇಗಿದೆ ಅಂತ. ಪಬ್ಲಿಕ್ ಟಿವಿಗೆ ಗಾಯಾಳು ಗಗನಶ್ರೀ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಥಿಕ್ಕೆಸ್ಟ್ ಫ್ರೆಂಡ್ಸು, ಒಂದು ಟ್ರಿಪ್ಗೆ ಹೋಗೋಣ, ಎಂಜಾಯ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಬಟ್ ವಿಧಿ ಆಟನೇ ಬೇರೆ ರೀತಿ ಇತ್ತು. ಜೊತೆಗಿದ್ದಂತಹ ಸ್ನೇಹಿತೆಯನ್ನು ಕಳ್ಕೊಂಡಿದ್ದಾರೆ. ಇವರು ಉಳಿದಿದ್ದು ಕೂಡ ಆಶ್ಚರ್ಯನೇ. ಆ ಸಿಚುವೇಶನ್ನ ಹೇಗೆ ನೆನಪಿಸ್ಕೊಳ್ತೀರಿ? ಈಗ ನಿಮ್ಮ ಜೊತೆಗಿದ್ದಂತಹ ರಶ್ಮಿ ಜೀವ ಬಿಟ್ಟರು. ಸೊ ಎಲ್ಲಿದ್ರಿ, ಯಾವ ಸೀಟಲ್ಲಿದ್ರಿ, ಹೇಗಿತ್ತು, ಹೆಂಗೆ ಬಂದ್ರಿ? ನಾವು 10U 11U 12U ಸೀಟಲ್ಲಿ ಇದ್ದಿದ್ದು, ಅಪ್ಪರ್ ಬರ್ತಲ್ಲಿ. ಸೊ ಆ್ಯಕ್ಸಿಡೆಂಟ್ ಆದಮೇಲೆ ನಾನು ಸಿಂಗಲ್ ಬರ್ತಲ್ಲಿದ್ದೆ, ಲೆಫ್ಟ್ ಸೈಡಲ್ಲಿ. ಬೌನ್ಸ್ ಆಗಿ ಡಬಲ್ ಸೀಟ್ಗೆ ಹೋಗಿ ಬಿದ್ದಿತ್ತು. ಸೊ ನನ್ನ ಮೊಬೈಲ್ ಬಿದ್ದಿದ್ದು ಆ್ಯಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಯಿತು. ಸೊ ಫೋನ್ ಹುಡ್ಕಕ್ಕಂತ ಕೆಳಗೆ ಇಳಿದೆ. ಆವಾಗ ಲ್ಯಾಡರ್ ಎಲ್ಲ ಮುರಿದೋಗ್ಬಿಟ್ಟಿತ್ತು ಬಸ್ದು. ಸೊ ಲೆಫ್ಟಿಗೆ ತಿರುಗಿದ ತಕ್ಷಣ ಆಲ್ರೆಡಿ ಬೆಂಕಿ ಬಂದುಬಿಟ್ಟಿತ್ತು, ಹತ್ಕೊಂಡಿತ್ತು ಬೆಂಕಿ. ಸೊ ನಾನು ಕಿರ್ಚ್ಬಿಟ್ಟೆ, ಬೆಂಕಿ ಬರ್ತಿದೆ, ಜಂಪ್ ಮಾಡಿಬಿಡೋಣ ಅಂತ. ಆವಾಗ ನಾನು ರಕ್ಷಿತಾ ಇಬ್ಬರು ಜಂಪ್ ಮಾಡಿಬಿಟ್ವಿ. ನಾವು ಜಂಪ್ ಮಾಡಿ ಹಿಂದೆ ರಶ್ಮಿ ಬರ್ತಾರನ್ನೋ ಹೋಪ್ಸಲ್ಲಿ ಹಿಂದೆ ತಿರುಗಿದ್ರಷ್ಟರಲ್ಲಿ ಬಸ್ ಫುಲ್ ಬೆಂಕಿ ಆಗಿತ್ತು. ರಶ್ಮಿ ಮತ್ತು ರಕ್ಷಿತಾ ಇಬ್ಬರು ಒಂದೇ ಸೀಟಲ್ಲೇ ಇದ್ದರು, ನೀವು ಸಿಂಗಲ್ ಸೀಟಲ್ಲಿದ್ದಿರಿ. ನೀವು ಹೊರಗೆ ಬಂದ್ರಿ? ಮತ್ತು ರಶ್ಮಿನ ಹೊರಗಡೆ ಕರ್ಕೊಂಡು ಬರಲಿಕ್ಕೆ ಆಪ್ಷನ್ನೇ ಇರಲಿಲ್ವ? ಅಲ್ಲಿ ಟೈಮೇ ಇರಲಿಲ್ವ? ಇಲ್ಲ ಸರ್, ಅದು ತುಂಬ ಬೇಗನೆ ಬೆಂಕಿ ಹಬ್ಕೊಂಡ್ಬಿಟ್ಟಿತ್ತು. ನಾನು ರಕ್ಷಿತಾ ಅವ್ರ ಮೇಲಿಂದ ಜಂಪ್ ಮಾಡಿದ್ರು ಅಪ್ಪರ್ ಬರ್ತ್ ವಿಂಡೋಯಿಂದ. ನಾನು ಕೆಳಗಡೆ ಇಳ್ದಿದ್ನಲ್ಲ, ಸೊ ಅಲ್ಲಿಂದನೇ ಅದೇ ನಂಗೆ ಈಸಿಯಾಗಿ ಬೇಗ ಕೆಳಗಡೆಗೆ ಹೋಗೋಕ್ಕೆ ರೀಚ್ ಆಗಿ ನಾನು ಅಲ್ಲಿ ಜಂಪ್ ಮಾಡಿಬಿಟ್ಟೆ. ನಾವು ಜಂಪ್ ಮಾಡಿ ಹಿಂದೆ ತಿರುಗೋಷ್ಟ್ರಲ್ಲಿ ಬಸ್ ಬೆಂಕಿ ಆಗೋಗಿತ್ತು ಆಲ್ರೆಡಿ. ರಶ್ಮಿ ಅವರ ಮನೆಗೆ ಪ್ಲ್ಯಾನ್ ಮಾಡ್ಕೊಂಡಿದ್ರ ನೀವು? ರಶ್ಮಿ ಅವ್ರಿಗೆ ರಜೆ ಕೊಟ್ಟಿರಲಿಲ್ಲ, ಹಾಗಿದ್ರೂ ಕೂಡ ವೆಕೇಷನ್ಗೆ ಹೋಗಬೇಕು ಅಂತ ಹೇಳಿ ಕೇಳ್ತಾ ಇದ್ರಂತೆ. ಸೊ ಅದನ್ನು ಹೇಳೋದಾದ್ರೆ? ಇಲ್ಲ ಆ ಥರ ಏನೂ ಇರಲಿಲ್ಲ. ನಮಗೆ ಯೂಶ್ವಲಿ ಡೆಲಾಯ್ಟಲ್ಲಿ ನಾವು ವರ್ಕ್ ಮಾಡ್ತಿರೋದ್ರಿಂದ ಶಟ್ ಡೌನ್ ಇತ್ತು ಈಗ. ಸೊ ಅದಕ್ಕೋಸ್ಕರ ನಾವು ಪ್ಲ್ಯಾನ್ ಮಾಡಿದ್ವಿ. ಆ ಥರ ಏನೋ ರಜಾ ಕೊಡದೆ ಜಗಳ ಏನೂ ಇಲ್ಲ. ಸೊ ವಿ ಪ್ಲ್ಯಾನ್ಡ್ ಆಲ್ ಟುಗೆದರ್. ಓಕೆ. ರಶ್ಮಿ ಅವ್ರ ಮನೆಗೆ ಹೋಗೋ ಪ್ಲ್ಯಾನ್ ಇತ್ತಾ ಮೇಡಮ್? ಅಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ. ಮತ್ತು ರಿಟರ್ನ್ ನೀವಿಬ್ಬರೇ ಬರಲಿಕ್ಕಿದ್ರು, ರಕ್ಷಿತಾ ಮತ್ತು ನೀವು ಇಬ್ಬರು ಸೇರಿ ಮತ್ತೆ ಬರಲಿಕ್ಕಿದ್ರು, ಅವ್ರು ಅಲ್ಲೇ ಉಳ್ಕೊಳ್ಳೋವಂಥವ್ರು ಇದ್ದರು. ಏನು ಪ್ಲ್ಯಾನಿಂಗ್ಸ್ ಇತ್ತೆಲ್ಲ? ಇಲ್ಲ, ಫಸ್ಟ್ ಡೇ ಗೋಕರ್ಣಗೆ ಹೋಗೋದಿತ್ತು, 2 days ಅಲ್ಲಿದ್ದು. ಆಮೇಲೆ ಲಾಸ್ಟ್ ಡೇ ರಶ್ಮಿ ಮನೆಗೆ ಹೋಗಿ ಅಲ್ಲಿಂದ ಡಿಪಾರ್ಚರ್ ಇದ್ದಿದ್ದು ನಮ್ಮದು. ಬಟ್ ಅವ್ರು ಅಲ್ಲೇ ಉಳ್ಕೊಳ್ಳೋದಿತ್ತು ಲೀವ್ ಇದ್ದಿದ್ದರಿಂದ. ಸೊ ನಾನು ರಕ್ಷಿತಾ ಮಾತ್ರ ವಾಪಸ್ ಬರಬೇಕಿತ್ತು. ಬಟ್ ಈಗಾಯಿತು ಅಷ್ಟು. ನೋಡಿ, ಹೇಳೋದಕ್ಕೆ ಪದಗಳು ಬರೋದಿಲ್ಲ. ರಕ್ಷಿತಾ ಮತ್ತು ನೀವು ಇಬ್ಬರು ಮತ್ತೆ ರಿಟರ್ನ್ ಆಗಬೇಕಾಗಿತ್ತು, ಆದರೆ ಅವ್ರ ಮನೆಯಲ್ಲಿ ಬಿಟ್ಟು. ಆದರೆ ಆಗಿದ್ದೇ ಬೇರೆ ದುರಂತ. ಹೇಗೆ ನೆನಪಿಸ್ಕೊಳ್ತೀರಿ? ಆ ಕ್ಷಣ ಅರಗಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಕಣ್ಣು ಮುಂದೆನೇ ಬಸ್ಸು ಹೊತ್ತಿ ಹೊರಿತಾ ಇತ್ತು, ಅದರಲ್ಲಿ ರಶ್ಮಿ ಇದ್ದರು. ಅದು ನಾವು ಕಿರ್ಚಿದ್ದೀವಿ ಸರ್, ಆಚೆ ಬಂದು ಅಲ್ಲಿದ್ದಿದ್ದ ಜನನೂ ತುಂಬ ಕಿರ್ಚಾಡಿದ್ದೀವಿ, ಹೆಲ್ಪ್ ಮಾಡಿ, ನಮ್ಮ ಫ್ರೆಂಡ್ ಇದ್ದಾರೆ. ಬಟ್ ಆ ಬೆಂಕಿ ಹತ್ರ ಹೋಗೋಕ್ಕೆ ಯಾರ ಕೈಲೂ ಆಗಲ್ಲ, ಬಿಕಾಸ್ ಅದು ತುಂಬ ಹತ್ಕೊಂಡು ಉರಿತಿತ್ತು. ಆ್ಯಂಡ್ ಆ ಬಸ್ ಕೂಡ ಮೇಲೆಲ್ಲ ತುಂಬ ಗೂಡ್ಸ್ ಇದ್ದಿದ್ದರಿಂದ ಬೇಗ ಹಬ್ಕೊಂಡ್ಬಿಡ್ತು ಬೆಂಕಿ ಎಲ್ಲ. ಸೊ ಏನೂ ಮಾಡೋಕ್ಕಾಗಲಿಲ್ಲ. ನೀವು ಬಸ್ಸಲ್ಲಿ ಇದ್ದಾಗಲೇ ಬೆಂಕಿ ಹೊತ್ಕೊಳ್ತಾ ಮೇಡಮ್? ಹೌದೌದು, ನನಗೆ ಬಸ್ಸಲ್ಲಿ ಇನ್ನೂ ಎಷ್ಟೊಂದು ಪ್ಯಾಸೆಂಜರ್ಸ್ ಗೊತ್ತೇ ಇಲ್ಲ ಬೆಂಕಿ ಬರ್ತಿದೆ ಅಂತ. ಆಗಲೇ ಹಬ್ಬಿಟ್ಟಿತ್ತು ಬೆಂಕಿ.
ಓಕೆ, ಈಗ ನೀವು ಇಬ್ಬರು ರಕ್ಷಿತಾ ಮತ್ತು ನೀವು ಹೊರಗಡೆ ಬರ್ತಿರಲ್ಲ, ನಿಮ್ಮ ಜೊತೆನೇ ಆಗ ರಶ್ಮಿ ಕೂಡ ಇದ್ದರು. ಅಂದರೆ ಅವರು ಧೈರ್ಯ ಸಾಕಾಗದೆ ಅಲ್ಲೇ ಒಳಗೆ ಲಾಕ್ ಆದರೆ ಇರಲಿಲ್ಲ ಸರ್, ಧೈರ್ಯ ಅಲ್ಲ. ಯಾರೇ ಆದ್ರೂ ಆ ಸಿಚುವೇಶನಲ್ಲಿ ಧೈರ್ಯ ನೋಡಲ್ಲ, ಫಸ್ಟ್ ಲೈಫ್ ಉಳಿಸ್ಕೊಳ್ಳೋದು ನೋಡ್ತಾರೆ. ಬಟ್ ಅವ್ರಿಗೆ ಆ ಟೈಮ್ ಕೊಡಲಿಲ್ಲ ದೇವರು ಅಷ್ಟೇ. ಬೆಂಕಿ ಹಬ್ಬಿಡ್ತು ನಾವು ಎಗ್ರಿತಿದ್ದ ತಕ್ಷಣ. ಬಟ್ ನೀವು ಆ ವಿಂಡೋ ಮೂಲಕ ನೀವು ಎಕ್ಸಿಟ್ ಆಗುವಾಗಲೂ ಕೂಡ ಹಾಗೆ ಬೆಂಕಿ ಪಸರಿಸ್ತಾ ಇತ್ತು. ಅದು ನಾನು ಎಗ್ರಬೇಕಾದ್ರೆ ಆಲ್ರೆಡಿ 3rd ಸೀಟಿಗೆ ಬೆಂಕಿ ಬಂದ್ಬಿಟ್ಟಿತ್ತು ಸರ್. ನಾನು ಕೆಳಗಡೆ ಇಳ್ದಿರಲಿಲ್ಲ ಫೋನ್ಗೋಸ್ಕರ ಅಂದಿದ್ರೆ ನಾವು ಇರ್ತಿರ್ಲಿಲ್ಲ. ಓಕೆ, ನೀವು ಮೊಬೈಲು ಬ್ಯಾಗು ಎಲ್ಲೋ ಕೂಡ ಬಸ್ಸಲ್ಲೇ ಬಿಟ್ಟು ನೀವು ಜಂಪ್ ಮಾಡಿದಿರಿ. ನೋಡಿ, ನಿಮ್ಮ ಕಣ್ಣು ಮುಂದೆನೇ 3ನೇ ಸೀಟ್ ತನಕಲೂ ಕೂಡ ಬೆಂಕಿ ಬಂದಿತ್ತು. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ವೇಟ್ ಮಾಡಿದ್ರು ಕೂಡ ಹಬ್ತಾ ಇತ್ತು. ಹೌದು ಸರ್. ರಶ್ಮಿ ಫ್ಯಾಮಿಲಿ ಅವರು ಏನಾದರೂ ಮಾತನಾಡುವಂಥದ್ದು ಮಾಡಿದ್ರ ಮೇಡಮ್? ಇಲ್ಲ, ನಂಗೆ ಅದು ನಮ್ಮನ್ನ ಫಸ್ಟ್ ಹಾಸ್ಪಿಟಲೈಸ್ ಮಾಡಿದ್ರು. ಬಟ್ ಅವ್ರ ತಂದೆ ನಮ್ಮ ತಂದೆ ಮಾತಾಡಿದ್ದಾರೆ. ನಾನು ಅವ್ರು ಏನೂ ಮಾತಾಡೋಕ್ಕಾಗಿಲ್ಲ. ನನಗೆ ಮಾತಾಡೋ ಪರಿಸ್ಥಿತಿಯಲ್ಲೂ ಇಲ್ಲ ಸರ್. ನಿಜಕ್ಕೂ ಕೂಡ ಸಂಕಟ ಅಂತ ಅನಿಸುತ್ತೆ. ರಶ್ಮಿ ಅವರ ನಿವಾಸಕ್ಕೆ ಅವರ ಮನೆಗೆ ಹೋಗಬೇಕಾಗಿತ್ತು. ಅವರ ಕುಟುಂಬಸ್ಥರು ಕೂಡ ಕಾಯ್ತಾಯಿದ್ರು, ಇನ್ನೇನು ಇಬ್ಬರು ಸ್ನೇಹಿತರು ಬರ್ತಾರೆ ಅಂತೇಳಿ ಅವ್ರನ್ನ ರಿಸೀವ್ ಮಾಡ್ಕೊಳ್ಳಿಕ್ಕೆ ಕೂಡ ಕಾಯ್ತಾಯಿದ್ರು. ಆದರೆ ಆ ವೇಳೆಗಾಗಲೇ ಆಗಿದ್ದು ಬಹುದೊಡ್ಡ ದುರಂತ. ಇದೀಗ ರಶ್ಮಿಯನ್ನು ನೆನಪಿಸ್ಕೊಂಡು ಒಂದು ರೀತಿಯಲ್ಲಿ ಗಾಬರಿ ಮತ್ತು ಆ ರೀತಿ ಆತಂಕ ಕೂಡ ಆಗ್ತಾಯಿದೆ. ಈಗ ರಶ್ಮಿಯ ಕುಟುಂಬಸ್ಥರು ಕೂಡ ಇದೀಗ ಗಗನಶ್ರೀ ಅವರ ಪೋಷಕರ ಜೊತೆ ಕೂಡ ಮಾತನಾಡಿದ್ದಾರೆ. ಆದರೆ ಅವತ್ತು ಆಗಿರುವಂತಹ ಕರಾಳತೆ ಮತ್ತು ಆ ದುರಂತದ ಬಗ್ಗೆ ಗಗನಶ್ರೀ ವಿವರಿಸ್ತಾ ಇದ್ದರೆ ನಿಜಕ್ಕೂ ಅಲ್ಲಿಂದ ಬದುಕಿ ಬಂದಿದ್ದೆ ಇವರು ರೋಚಕ ಅಂತ ಅನಿಸುತ್ತೆ. ವಿಡಿಯೋ ಜರ್ನಲಿಸ್ಟ್ ರವಿ ಜೊತೆ ಪ್ರಕಾಶ್ ಡಿ, ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಖಾಸಗಿ ಬಸ್ಗಳ ಡಿಸೈನ್ ಬಗ್ಗೆ ಕೂಡ ನಾವು ಮಾತಾಡಬೇಕಾಗತ್ತೆ. ನೋಡಿ, ಅವ್ರು ಹೇಳ್ತಾ ಇದ್ರು ಟೈಮೇ ಸಿಗಲಿಲ್ಲ, ಅಷ್ಟು ಕೂಡಲೇ ಇಮಿಡಿಯೇಟಾಗಿ ಬೆಂಕಿ ಹೊತ್ಕೊಂಡು ಬಿಡ್ತು ಅಂತ. ಸೆಕೆಂಡ್ಸಲ್ಲಿ ಇವ್ರ ಜೀವ ಉಳಿದಿರೋದು ನೋಡಿ. ಒಂದು ಇಡೀ ಬಸ್ಸಿಗೆ ಈ ಡೀಸೆಲ್ ತುಂಬಿರುವ ಅಥವಾ ಬೇರೆ ಯಾವುದೇ ಪೆಟ್ರೋಲ್ ತುಂಬಿರುವಂತಹ ವೆಹಿಕಲ್ಗೆ ಇಡೀ ಬೆಂಕಿ ಆವರಿಸ್ಕೊಳ್ಳೋದಕ್ಕೆ ಸೆಕೆಂಡ್ಸ್ ಸಾಕಂತೆ. 120ರಿಂದ 180 ಸೆಕೆಂಡ್ ಮ್ಯಾಕ್ಸಿಮಮ್ ಬೇಕಾಗೋದಂತೆ. ಸೊ ಆ ಸೆಕೆಂಡ್ಸಲ್ಲಿ ಇವರು ಜಿಗಿದವರು ಉಳಿದ್ರು, ಇನ್ನು ಮಿಕ್ಕಿದವರು ಅಲ್ಲೇ ಪ್ರಾಣ ಬಿಟ್ಟರು. ಇವರು ಬಸ್ ದುರಂತದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿ ಬಂದಂತಹ ಗಗನಶ್ರೀ ಇದೀಗ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ. ಸೊ ಅವರಿಗೆ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಂತಹ ಡಾಕ್ಟ್ರು ಕೂಡ ಇದ್ದಾರೆ. ಸೊ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಹೇಗಿದೆ ಹೆಲ್ತ್ ಸ್ಟೇಟಸ್ಸು? ಮತ್ತು ನಾವು ಫಸ್ಟು ಅಡ್ಮಿಷನ್ ಆದಾಗ ಎಮರ್ಜೆನ್ಸಿಯಲ್ಲಿ ಭಾಳ ನೋವಿಂದ ಒದ್ದಾಡ್ತಾ ಇದ್ದರು, ಕನ್ಫ್ಯೂಷನ್ ಸ್ಟೇಟಲ್ಲಿದ್ದರು. ಅವ್ರಿಗೇನು ಮಾತಾಡೋದು ಅವ್ರಿಗೆ ಕೆಲವು ಟೈಮ್ ಆಗ್ತಾ ಇರಲಿಲ್ಲ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ರಿಲ್ಯಾಕ್ಸ್ ಆದಮೇಲೆ ಆಮೇಲೆ ಪೂರ್ತಿ ವಿಹಾರ ನಮಗೆ ಕೊಟ್ಟರು. ಸೊ ಬಂದಾಗ ಎಕ್ಸಾಮ್ ಮಾಡಿದಾಗ ಎಲ್ಲ ಕೈಕಾಲೆಲ್ಲ ತರ್ಚ್ಕೊಂಡಿತ್ತು ಜಾಸ್ತಿ. ಕೈಯಲ್ಲಿ ನೋಡ್ದಂಗೆ ಈ ಕೈಯಲ್ಲಿ ಗಾಜುಂದು ಈ ಕಡೆ ನೋಡ್ಬೋದು, ಮತ್ತು ಕಾಲು ಅದೇ ಥರ ಪಾದದಲ್ಲಿ ತರ್ಚಿದ ಗಾಯಗಳೆಲ್ಲ ಇಲ್ಲೂ ಇದೆ. ಸೊ ಅದಿದೆ. ಮತ್ತು ತಲೆನೋವು ಅಂತಾಯಿದ್ರು, ಕತ್ತು ನೋವು, ಬೆನ್ನು ನೋವು, ಸೊಂಟ ನೋವು, ಇಡೀ ಮೈ ಕೈ ನೋವು ಅಂತಾಯಿದ್ರು. ಕೈಯೆಲ್ಲ ತರ್ಚಿದ ಗಾಯಗಳಿದ್ದಾವೆ. ಸೊ ಅದ್ರ ಪ್ರಕಾರ ನಾವು CT ಸ್ಕ್ಯಾನ್ ಮಾಡಿದ್ವಿ. ಅದರಲ್ಲೇನು ಅಂಥ ತೊಂದರೆ ಕಂಡು ಬಂದಿಲ್ಲ. ಮತ್ತು MRIನೂ ಮಾಡಿಸಿದ್ವಿ, ಅದು ಪರವಾಗಿಲ್ಲ ಅನ್ನಿಸ್ತದೆ. ಸದ್ಯಕ್ಕೆ ಚೇತರಿಸ್ಕೊಳ್ತಾ ಇದ್ದಾರೆ. ಓಕೆ, ರಿಕವರಿ ಪರ್ಸೆಂಟೇಜ್ ರೇಟ್ ಏನಿದೆಯಲ್ಲ ಅದು ಸ್ಪೀಡ್ ಅಪ್ ಇದೆಯಾ ಸರ್? ಹೌದು, ಚೆನ್ನಾಗಿ ರಿಕವರ್ ಆಗ್ತಾಯಿದ್ದಾರೆ. ಇನ್ನು 2 ದಿವಸ ಐ ಥಿಂಕ್ ಶುಡ್ ಬಿ ಆಲ್ ರೈಟ್. ಓಕೆ, ಇನ್ನೊಂದು 2 ದಿನದಲ್ಲಿ ಡಿಸ್ಚಾರ್ಜ್ ಆಗ್ತಾರೆ ಸರ್? ಹೌದು ಆಗ್ಬೋದು. ಆರಂಭದಲ್ಲಿ ಬಂದಾಗ ಸರ್ ಪ್ಯಾನಿಕ್ ಮೋಡಲ್ಲಿ ಇರ್ತಾರೆ ಸಹಜವಾಗಿ, ಎಂಥದ್ದೇ ರೋಗಗಳಿದ್ರು. ಈಗ ಅವರು ಹೇಗಿದ್ದಾರೆ? ಮೆಂಟಲಿ ಸ್ಟ್ರಾಂಗ್ ಆಗಿದ್ದಾರಾ? ಈಗ ಅದೇ ಮೆಂಟಲಿ ಸ್ಟ್ರಾಂಗ್ ಆಗಿದ್ದಕ್ಕೆ ಇಲ್ಲಿಗೆ ಬಂದಿರೋದು. ಆ 1 ಸೆಕೆಂಡು ಹೇಳಿದ್ರಲ್ಲ, 3ನೇ ಸೀಟ್ ಬಂದುಬಿಟ್ಟಿದೆ. ಇನ್ನೇನು ಒಂದು ಸೆಕೆಂಡ್ ಡಿಲೇ ಅಥವಾ 2 ಸೆಕೆಂಡ್ ಡಿಲೇ ಆಗಿದ್ರು ಪ್ರಾಬ್ಲಮ್ ಜಾಸ್ತಿ ಆಗ್ತಾಯಿತ್ತು ಅನ್ನಿಸೋದು.